ಭೀಮಾ ನದಿ ಪ್ರವಾಹಕ್ಕೆ ಕಲಬುರಗಿಯ ರೈತರು ಕಂಗಾಲಾಗಿದ್ದಾರೆ. ನೀರಲ್ಲಿ ಒಣಗಿದ ಹತ್ತಿ ಗಿಡವನ್ನ ಹಿಡಿದು ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾಗರ ಗುಂಡಗಿ ಗ್ರಾಮದಲ್ಲಿ ಅನ್ನದಾತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. 600 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದಂತಹ ಹತ್ತಿ ಇದೀಗ ನೀರು ಪಾಲಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂತಹ ಹತ್ತಿ ಏನಿದೆ ನಾಶವಾಗಿದೆ. ಸರ್ಕಾರ ಘೋಷಣೆ ಮಾಡಿರುವಂತಹ ಪರಿಹಾರ ಯಾವುದಕ್ಕೂ ಕೂಡ ಸಾಲೋದಿಲ್ಲ. ಕೂಡಲೇ ಪರಿಹಾರವನ್ನ ನೀಡುವಂತೆ ಸರ್ಕಾರಕ್ಕೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೀವು ಕೊಡುವಂತಹ ಪರಿಹಾರ ನಾವು ಮಾಡಿದಂತಹ ಖರ್ಚಿಗೆ ಆಗೋಗ್ಬಿಡುತ್ತೆ. ನೀವು ಕೊಡುವಂತಹ ಹಣಕಾಸು ನಮಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ನಾವು ಮಾಡಿದಂತಹ ಸಾಲವನ್ನು ಕೂಡ ನಾವು ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸಾಲ ತೀರಿಸ್ಕೊಂಡ್ರೆ ತಾನೇ ಮತ್ತೆ ಸಾಲ ಮಾಡ್ಕೊಂಡು ಮತ್ತೆ ನಾವು ಬೆಳೆ ಬೆಳೆಯೋದಕ್ಕೆ ಸಾಧ್ಯ. ನೀವು ಕೊಡೋ ದುಡ್ಡು ನಮ್ಮ ಸಾಲವನ್ನು ಕೂಡ ತೀರಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಜೀವನವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ನೀವು ಪರಿಹಾರದ ಹಣವನ್ನು ಘೋಷಣೆ ಮಾಡಿ ಅಂತ ಹೇಳಿ ಈ ಒಣಗಿದ ಹತ್ತಿಯನ್ನ ಹಿಡಿದುಕೊಂಡು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ನೀವು ಪರಿಹಾರ ಕೊಟ್ಟಿವನ್ ಈಗ ನೀವೇ ಹಾಕಲ್ಲ ನಮ್ಗೆ. ಇದು ಈಗ ಹಾಕಿವಿ ನಾವು 3 ವರ್ಷ ಹೋಯ್ತು 4 ವರ್ಷ ಹೋಯ್ತಿರಿ. ನಮ್ಗೆ ಗೊತ್ತಿಲ್ಲ. ನಮ್ಮ ರೈತಲ ಪರಿಸ್ಥಿತಿ ನಮ್ದು ಖರಾಬ್ ಅದ. ನಮ್ಮದು ನಮ್ಮ ಹಣೆ ಬೇರೆ ನಮ್ಮ ದೇವ್ರೇ ಬಲ್ಲದ. ಏನೇ ಮಾಡಿರಿ ನಮ್ಗೆ ಒಂದು ಜರ ಸಾಲ ಮನ್ನಾ ಮಾಡಿರಿ ರೈತರಿಗೆ. ನೀವು ಮಾಡ್ಲಕತ್ತೀರಿ ಅದೇ ಹೆಂಗಸರಿಗೆ ಹೋಗೋದದು ಬಸ್ ಫ್ರೀ ಬಿಡ್ತೀರಿ, ಅದು ಲೈಟ್ ಇಟ್ಟು ಫ್ರೀ ಬಿಡ್ಲಕತ್ತೀರಿ. ಅದು ಏನು ಮಾಡೋದು ಬೇಕಲ್ರಿ. ಈ ರೈತರ ತ್ರಾಸು ನಡೆದ್ರಿ. ಇದು ರೈತಿಗೆ ಒಂದು ಏನರ ಸಾಲ ಮನ್ನಾ ಮಾಡಿ ಏನ್ರಿ ನೀವು ಪುಣ್ಯ ಕಟ್ಕೋರಿ. ಏನು ಬೆಳೆದ್ರೆ ಅದೇ ಕಬ್ಬು ಅದ, ಹತ್ತಿ ಅದ್ರಿ, ತೊಗರಿ ಅದ, ಅದೇ ಅದ. ಅವ್ರು ಮತ್ತೆ ನಾವು ಸ್ವಂತ ಆಸ್ತಿ ಇಲ್ರಿ, ಲೀಜಿಗೆ ಹೊಲ ಹಾಕೊಂಡಿವಿ. ಅವ್ರಿಗೆ ಹೊಲ್ದವ್ರಿಗೆ ಕೊಡ್ಬೇಕು. ಈ ಒಂದು ಎಕರೆಗೆ 10-25 ಸಾವಿರ ತನಕ ಇವು ಲಾಗೋಡಿ ಬರ್ತದೆ ರೀ. ಈ ಕಿತ್ತಬೇಕಾದ್ರೆ ಮತ್ತೆ ನಮ್ಗೆ 15-20 ಸಾವಿರ ಬರ್ತದೆ ರೀ. ನೀವು ಹಾಕಿರೋ ರೊಕ್ಕ ನಮ್ಗೆ ಏನೂ ಆಗಲ್ಲ ರೀ ಇವು. ಅದಕ್ಕೆ ನೋಡಿರಿ ಏನೇ ಮಾಡಿ ರಿಕ್ವೆಸ್ಟ್ ಮಾಡಿ ರೈತರಿಗೆ ಏನಾರ ಸವಲತ್ತು ಮಾಡಿ ಒಂದ್ಸರಿ ಸಾಲ ಮನ್ನಾ ಮಾಡಿದ್ರೆ ನಿಮ್ಮ ಕೈ ಜೋಡಿಸಿ ಹೇಳ್ತೀವಿ ರೀ. ಏನು ಒಂದು ಭಾಳ ಅಂದ್ರೆ ಒಂದು 10-15 ದಿವಸ ದೀಪಾವಳಿ ಒಳಗೆ ನಮಗೆ ಹೋಗಿ ನಾವು ಅಡ್ತಿ ಮಾರ್ಕೊಂಡು ಯಾರು ಕೊಡೋರು ಕೊಡ್ತಿದ್ದೇವ್ರು. ಅಡ್ತಿ ಮಾಲಕರ ಬೆಲೆಗೆ ತಂದೀವಿ ಸಾಲ, ಯಾರು ಸಾವುಕಾರಗಳ ಬೆಲೆ ಅವರು ಸಾಲ ಕೊಡ್ತಿದ್ದೆವು. ಅದು ಅಂತೂ ಆಗಲ್ಲ. ಈಗ ಎಲ್ಲ ಒಳ್ಳೆ ಮಾಡ್ಕೊಂಡು ಹೋಗಿದ್ದು ಸಿದ್ದರಾಮಯ್ಯ ಸಾಹೇಬರು ವೈಮಾನಿಕ ಸಮೀಕ್ಷೆ ಮಾಡ್ಕೊಂಡು ಹೋದ್ರು. ಆಮೇಲೆ ಕೃಷಿ ಸಚಿವರು ಬಂದರು, ಸಮೀಕ್ಷೆ ಮಾಡ್ಕೊಂಡು ಹೋದ್ರು. ಬಟ್ ಇಷ್ಟೆಲ್ಲ ಸಮೀಕ್ಷೆ ಮಾಡ್ಕೊಂಡು ಹೋದ್ರು ಬಟ್ ರೈತರಿಗೆ ಏನು ಎಷ್ಟು ಸಮೀಕ್ಷೆ ಆಗ್ಯದ, ಅವ್ರಿಗೆ ಎಷ್ಟು ಲಾಸ್ ಆಗ್ಯದ ಅವ್ರಿಗೆ ಗೊತ್ತಾಗಿರ್ತಲ್ಲ. ಗೊತ್ತಾದ್ರೂ ಭೀ ಬರೀ 8,500 ರೂಪಾಯಿ ಇದು ಪರಿಹಾರ ಹಾಕ್ತಾರಂದ್ರೆ ಇದು ಯಾವ ಪರಿಸ್ಥಿತಿ ರೀ? ಯಾವ ರೈತರಿಗೆ ಏನು 8,500 ರೂಪಾಯಿ ಏನು ಬರ್ತದ ಅವ್ರಿಗೂ ಗೊತ್ತಿಲ್ವಾ? ಮಿನಿಮಮ್ ಏನು ನಾವು 1 ಎಕರೆಗೆ ಏನು ಖರ್ಚು ಮಾಡಿಲ್ಲ ಅಂದ್ರು ಒಂದು 25,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಅಷ್ಟಾದ್ರೂ ಭೀ ಕೃಷಿ ಸಚಿವರು ನಾಲೆಜ್ ಇಲ್ವಾ? ಏನು ಇದ್ರ ಬಗ್ಗೆ ಅಷ್ಟು ಅಸಡ್ಯನ? ಏನು ಉತ್ತರ ಕರ್ನಾಟಕ ಅಂದ್ರೆ ಏನಾದ್ರೂ ಭೀ ಅವ್ರು ತಾಳ್ಕೋತಾರಂತ ಅಷ್ಟೆಲ್ಲ ಇದನ್ನ ಅಟ್ಲೀಸ್ಟ್ ಅವ್ರ ಬಗ್ಗೆ ನಮಗೂ ಅಭಿಮಾನ ಇದೆ, ಎಲ್ಲರಿಗೂ ಅಭಿಮಾನ ಇದೆ. ಕೃಷಿ ಸಚಿವರು ಬಂದು ಈ ಊರಲ್ಲಿ ಏನೇನಾಗಿದೆ ಏನೇನಿಲ್ಲ ಒಂದೇ ಊರಲ್ಲಿ ಬಂದು ನೋಡ್ಕೊಂಡು ಹೋದ್ರೆ ಬಿಟ್ಟರೆ ಆಗೋಗುತ್ತಾ? ಎಲ್ಲ ಊರಿಗೆ ಬಂದು ಅಟ್ಲೀಸ್ಟ್ ಒಂದು 2 ದಿನ 3 ದಿನ ಇಟ್ಕೊಂಡು ಎಲ್ಲ ಸಮೀಕ್ಷೆ ಮಾಡಿದ್ರೆ ಅವ್ರಿಗೆ ಪ್ರೆಸೆಂಟ್ ಏನು ಲೈವಲ್ಲಿ ಏನು ಇದೀವಲ್ಲ ಅವಾಗ ಬಂದು ನಮ್ಗೆ ಕೇಳಿದ್ರೆ ಗೊತ್ತಾಗುತ್ತೆ. ಭೀಮಾ ನದಿ ಪ್ರವಾಹ ತಗ್ಗಿದ್ರೂ ಕೂಡ ರೈತರ ಗೋಳಾಟ ಮಾತ್ರ ನಿಲ್ತಾ ಇಲ್ಲ. ಪ್ರವಾಹದ ನೀರಿನಿಂದ ಕೊಳೆತು ಒಣಗ್ತಾ ಇರುವಂತಹ ಭತ್ತದ ಬೆಳೆ, ಸಾವಿರಾರು ಎಕರೆ ಪ್ರದೇಶದ ಭತ್ತದ ಬೆಳೆ ಒಣಗಿ ನಾಶ ಆಗ್ತಾ ಇದೆ. ಯಾದಗಿರಿಯ ಅಬ್ಬೆ ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ತೆನೆಯನ್ನ ಕಟ್ಟಿದಂತಹ ಭತ್ತದ ಬೆಳೆ ಏನಿದೆ ಅದು ಒಣಗ್ತಾ ಇದೆ. ಹಾಗಾಗಿ ಅನ್ನದಾತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಆದಾಯವನ್ನ ಬರುತ್ತೆ ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತಹ ರೈತರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಯದ ಮೇಲೆ ಬರೆ ಎಳೆದಿದೆ ಈ ಒಂದು ಪ್ರವಾಹ. ಎಕರೆಗೆ 30,000 ಹಣವನ್ನು ಖರ್ಚು ಮಾಡಿ ಬೆಳೆದಿರುವಂತಹ ಬೆಳೆ ಏನಿದೆ ಅದು ಹಾನಿಯಾಗಿದೆ. ಸರ್ಕಾರ ಹೆಚ್ಚಿನ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರೈತರು ಭಾಳ ಸಂಕಷ್ಟ ಆಗ ಸರ್. 1 ಎಕರೆಗೆ ಏನಿಲ್ಲ ಸರ್ 30,000 ಖರ್ಚು ಮಾಡಿರ್ತೇವೆ ಸರ್. ಈಗ ನೋಡಿ ಸರ್ ಇಷ್ಟು ಮಳೆ ಬಂದು 10-12 ದಿನ ಆಯ್ತು ಸರ್. ಇಷ್ಟು ನೀರು ನಿಂತ ಮೇಲೆ ಭಾಳ ಲಾಸ್ ಆಗ್ತದೆ ಸರ್ ರೈತರಿಗೆ. ಇದೆಲ್ಲ ಏನು ಬರಲ್ಲ ಸರ್, ಕೊಯ್ಯಕ್ಕೆ ಬರಲ್ಲ, ಏನು ರಾಶಿ ಮಾಡಕ್ಕೆ ಬರಲ್ಲ ಸರ್. ಇದ್ರಾಗ ಏನು ಭತ್ತ ಏನು ಒಂದು ಕಾಳಲ್ಲ ಸರ್. ಇದ್ರಾಗ ಒಂದೇ ಒಂದು ಕಾಳಲ್ಲ ಸರ್. ಇದು ಏನು ಮಾಡಬೇಕು ಸರ್? ಏನು ಯಾವುದೋ ಉಪಯೋಗ ಇಲ್ಲ ಸರ್. ರೈತರು ಭಾಳ ಎಣ್ಣೆ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಸರ್. ಏನು ಕಮ್ಮಿ ಇಲ್ಲ ಸರ್, ಇದು ಹೆಚ್ಚಿನ ಆಗಿದೆ ಸರ್ ಇನ್ನು ಮತ್ತೆ ಭಾಳ.
ಇದ್ರಲಿಂತ ಭಾಳ ಹಾನಿ ಆಗ್ಯದ ಸರ್. ಇದ್ರಲಿಂತ ಪರಿಹಾರ ಏನು ಕೊಟ್ರೆ ಏನು ಸರಿಯಾಗಲ್ಲ ಸರ್. ಬರೀ ಒಂದ್ ಎಕರೆಕ್ಕೆ 2,000 ಅಷ್ಟೇ 3,000 ಕೊಟ್ಟು ಅಂತಾರೆ, ಬೇರೆ ಏನೋ ಮಾಡ್ತಾರ ಸರ್, ಇದಾಗಲ್ಲ ಸರ್. ಏನು ಸರ್ ಬೆಂಕಿ ಹಚ್ಚೋದು ಪೋಷಣೆ ಅಷ್ಟೇ ಅದ್ರಿ ಸರ್. ಒಣಗಿಮಲ್ ಏನೇನೋ ಉಪಯೋಗ ಇಲ್ಲ ಸರ್. ಇದು ಬತ್ ಮಾಡಿರ್ತಾರ ಸರ್, ಎಲ್ಲ ಮಕ್ಕಳ ಫೀಸ್ ಎಲ್ಲ ನಮ್ಮ ಜೀವನ ಎಲ್ಲ ಅದರಲ್ಲಿಂತ ಮಾಡ್ಕೋಬೇಕು ಸರ್. ಗೊಬ್ಬರ ಎಣ್ಣೆ ಸಾಲ ತಂದೆ ಮಾಡಿರ್ತಾರ ಸರ್. ಎಲ್ಲ ಯಾರಿಲ್ಲ ಲೀಜಿಗೆ ಹಾಕೊಂಡ್ರಿ ಸರ್. ಲೀಜಿಗೆ ಅವ್ರಿಗೆ ಕೊಡ್ಬೇಕು ಸರ್. ಹೊಲ್ದವ್ರು ಎಲ್ಲ ಭಾಳ ಲೀಜಿನವ್ರಿಗೆ ನಾವು ಎಲ್ಲರಿಗೆ ರೊಕ್ಕ ನಾವು ಭತ್ತ ಖರ್ಚು ತೆಗೆದಿಸಿಂದ ನಾವು ಇದು ಮಾಡ್ಬೇಕಲ್ಲ ಸರ್.